ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು ನಗರದ ತಹಸೀಲ್ದಾರ್ ಕಚೇರಿ ಸುತ್ತಮುತ್ತಲು ಜಾಲಿ ಮುಳ್ಳು ಕಂಟಿಗಳು ಬೆಳೆದಿದ್ದು ಸಾರ್ವಜನಿಕರು ಬಹಳಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಅನೇಕ ಬಾರಿ ಇದರ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಅಧಿಕಾರಿಗಳು ಗಮನ ಹರಿಸ್ತಿಲ್ಲ. ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಲ್ಲಲ್ಲಿ ಕೂಡಲು ಕೂಡ ಆಗದಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ರೈತರಿಗೆ ಕೂಲಿ ಕಾರ್ಮಿಕರು ದಿನವಿಡೀ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಕೂಡಬೇಕು. ಆದರೆ ಕೂಡುವುದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಎಲ್ಲಿ ನೋಡಿದರಲ್ಲಿ ಬಳಕೆ ಮಾಡಿದ ನೀರಿನ ಬಾಟಲ್ಗಳು, ಚಹಾ ಕಪ್ ಕಾಣುತ್ತವೆ. ಸುಭಾಷ್ ಓತ್ಪೇಡ್ ಅಂಗವಿಕಲರ ಸಂಘಟನೆ ರಾಜ್ಯಾಧ್ಯಕ್ಷರು ಮತ್ತು ಶ್ರೀಶೈಲ್ ಮಾಡ್ಗೋಳ್ ಐನ್ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷರವರು ತಾಲೂಕಾ ದಂಡಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಈ ಒಂದು ಜಾಗವನ್ನು ಸ್ವಚ್ಛ ಮಾಡಬೇಕು ಅಂತ ತಿಳಿಸಿದ್ದಾರೆ. ಸಂಗಮೇಶ್ ಕುಂಬಾರ್, RJ32 ಕನ್ನಡ. ಸಾರ್ವಜನಿಕರು ಹಲವಾರು ತಾಲೂಕು ಮಟ್ಟದಿಂದ ಜಿಲ್ಲಾ ಗ್ರಾಮೀಣ ಮಟ್ಟದಿಂದ ತಾಲೂಕು ಕಚೇರಿಗೆ ಬರುವುದರಿಂದ ಮಹಿಳೆಯರು, ಸಣ್ಣ ಮಕ್ಕಳು ಆಧಾರ್ ಕಾರ್ಡ್ ತಿಳಿಸ್ಲಿಕ್ಕೆ ಬರ್ತಾರೆ. ಬೆಳಗ್ಗೆ 5 ಗಂಟೆಗೆ ಬಂದು ಚಿಕ್ಕಿ ತೊಗೊಳಕ್ಕೆ ಬಂದಿರ್ತಾರೆ. ಅಂಥ ಸಂದರ್ಭದಾಗ ಸುತ್ತಮುತ್ತ ನಾಡ ಕಚೇರಿ ಸುತ್ತಮುತ್ತ ಜಾಲಿ ಬೆಳೆದವ, ಕುಂದ್ರಲಕ್ಕ ವ್ಯವಸ್ಥೆ ಇಲ್ಲ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಸುತ್ತಮುತ್ತ ತಹಸೀಲ್ ಒಳಗಡೆ ಸುತ್ತ ಜಾಲಿ ಬೆಳೆದ, ಇದರಿಂದ ವಿಷಕಾರಕರು ಇರ್ತಕ್ಕಂಥ ಹಾವುಗಳು ಬರ್ತಕ್ಕಂಥ ಸಂದರ್ಭ ಕೂಡಲೇ ತಾಲೂಕಾ ದಂಡಾಧಿಕಾರಿಗಳು ತಹಸೀಲ್ದಾರ್ ಅವರು ಕೂಡಲೇ ತಹಸೀಲ್ ಒಳಗಡೆ ಮುಳ್ಳು ಕಂಟಿಗಳು ಸ್ವಚ್ಛ ಮಾಡಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತು ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ ಮಾಡಬೇಕಂತೇಳಿ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ. ಸರಿ. ನಮಸ್ಕಾರ. ನಾನು ಶ್ರೀಶೈಲ್ ಮಾಡ್ಗೋಳ್ ಅಂತ, ರಾಷ್ಟ್ರೀಯ ಐನ್ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರು. ನಾನು ನನ್ನ ಕೆಲಸದ ನಿಮಿತ್ತವಾಗಿ ಶಹಾಪುರ ನಗರದ ತಹಸೀಲ್ ಕಚೇರಿಗೆ ಆಗಮಿಸಿದ್ದು ಇಲ್ಲಿನ ವ್ಯವಸ್ಥೆ ನೋಡಿ ಕಂಟಿ ಆಮೇಲೆ ಎಲ್ಲ ಏನಾದರೂ ಸ್ವಚ್ಛ ಅನ್ನೋದೇ ಇಲ್ಲ. ಇದು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾರೋ ಏನಿಲ್ಲ. ನಮ್ಮಕ್ಕೆ ದಿನನಿತ್ಯವಾಗಿ ಸಾವಿರಾರು ಜನ ಬರೋ ಅಂಥ ಜಾಗ ಇದು. ಇಂಥ ಇಲ್ಲೆಲ್ಲ ಕಂಟಿ ಕಮರಿ ಬಿಟ್ಕೊಂಡು ಆ ವ್ಯವಸ್ಥೆ ಎಲ್ಲ ಸರಿ ಇಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿ ವಿನಂತಿ.